Hello everyone, welcome to online classes. Let's begin the class. In the last class, we were discussing about the set off and carry forward losses. Okay, in that we were studied about set off and carry forward losses under inter-ed and intra-ed. Okay, in the today's class, let we discuss about the set off and carry forward losses. Okay, under income tax provisions relating to set off and carry forward losses. ಓಕೆ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಈ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ನ ಎಡ್ ಬೈ ಎಡ್ ಏನು ಮಾಡೋಣ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಆವಾಗ ನಮಗೇನಾಗುತ್ತೆ ಅಂದರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಈಗ ಎಡ್ ಬೈ ಎಡ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ಸ್ ರಿಲೇಟೆಡ್ ಟು ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್. ಓಕೆ, ಇನ್ ದಟ್ ಫಸ್ಟ್ ಎಡ್ ಯಾವುದಪ್ಪ ಅಂದರೆ ಸ್ಯಾಲ್ರೀಸ್, ನಮ್ಗೆ ಗೊತ್ತಿರೋ ಹಾಗೆ. ಓಕೆ, ಲಾಸ್ ಅಂಡರ್ ದಿ ಎಡ್ ಸ್ಯಾಲ್ರೀಸ್. ಓಕೆ, ಇನ್ ಕೇಸ್ ಏನಾದರೂ ಸ್ಯಾಲ್ರಿಯಲ್ಲಿ ಲಾಸ್ ಆದ್ರೆ ಅಂತ. ಓಕೆ, ಸ್ಯಾಲ್ರಿಯಲ್ಲಿ ಲಾಸ್ ಆಗೋ ಚಾನ್ಸ್ ಇದೆನಾ? ಇಲ್ಲ ಅಲ್ವಾ? ಸೊ ದೇರ್ ಶುಡ್ ಬಿ ಎನಿ ಲಾಸ್ ಅಂಡರ್ ದ ಲಾಸ್ ಅಂಡರ್ ದ ಎಡ್ ಸ್ಯಾಲರೀಸ್. ಓಕೆ, ನಮಗೆ ಗೊತ್ತಿರೋ ಹಾಗೆ ಸ್ಯಾಲ್ರಿಯಲ್ಲಿ ಏನಾದರೂ ಲಾಸ್ ಆಗ್ಲಿಕ್ಕೆ ಸಾಧ್ಯನಾ? ಇಲ್ವಲ್ಲ. ಓಕೆ, ಏನು ದೇರ್ ಶುಡ್ ನಾಟ್ ಬಿ ಎನಿ ಲಾಸ್ ಅಂಡರ್ ದ ಎಡ್ ಸ್ಯಾಲ್ರೀಸ್. ಹ್ಯಾನ್ಸ್ ದ ಕ್ವಶನ್ ಆಫ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಡಸ್ ನಾಟ್ ಅರೈಸ್. ಓಕೆ, ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸ್ಯಾಲ್ರಿಯಲ್ಲಿ ಲಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾವ ಉದ್ದೇಶಕ್ಕೆ ಏನು ಲಾಸ್ ಆಗುತ್ತೆ? ನಮ್ಗೆ ಕಂಟಿನ್ಯೂಸ್ ಮಂತ್ಲಿ ಏನಾಗುತ್ತೆ ಅಂದರೆ ಸ್ಯಾಲ್ರಿ ಬರ್ತಾನೆ ಹೋಗ್ತಿರುತ್ತೆ, ಅದರಲ್ಲಿ ಲಾಸ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಲಾಸ್ ಅನ್ನೋ ಪ್ರಶ್ನೆ ಬಂದಿಲ್ಲ ಅಂದಮೇಲೆ ದಿ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಕ್ವಶನ್ನೇ ರೈಸ್ ಆಗೋದಿಲ್ಲ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಹೆಡ್ಗೆ ಹೋಗೋದಾದರೆ ನೆಕ್ಸ್ಟ್ ಹೆಡ್ ಯಾವುದು? ಹೌಸ್ ಪ್ರಾಪರ್ಟಿ. ಇನ್ ಕೇಸ್ ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಆದರೆ ಯಾವ ಥರ ಅಂತ. ಲಾಸ್ ಅಂಡರ್ ದಿ ಹೆಡ್ ಹೌಸ್ ಪ್ರಾಪರ್ಟಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಎನಿ ಲಾಸ್ ಫ್ರಮ್ ದ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಅದರ್ ಹೌಸ್ ಪ್ರಾಪರ್ಟೀಸ್. ಅಂದರೆ ಈಗ ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೆ ಏನು ಅಸೆಸಿವ್ 2 ಅಥವಾ 3 ಹೌಸ್ ಇತ್ತಂದರೆ ಅದರಲ್ಲಿ ಒಂದು ಹೌಸ್ ಏನಾದರೂ ಲಾಸ್ ಆಯಿತು ಅಂದರೆ ಏನು ಮಾಡ್ತೀವಿ ಅಂದರೆ ಆ ಅಸೆಸಿವ್ ಮತ್ತೊಂದು ಹೌಸ್ನ ಜೋಡಿ ಏನು ಮಾಡ್ತೀವಿ ಅಂದರೆ ನಾವು ಅದನ್ನ ಸೆಟ್ ಆಫ್ ಮಾಡ್ತಾ ಹೋಗ್ತೀವಿ. ಓಕೆ, ಅಂದರೆ ಎನಿ ಲಾಸ್ ಫ್ರಮ್ ದ ಒನ್ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಅದರ್ ಹೌಸ್ ಪ್ರಾಪರ್ಟೀಸ್. ಅಂದರೆ ಎನಿ ಲಾಸ್ ಅಂಡರ್ ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ದಿ ಅದರ್ ಹೌಸ್. ಓಕೆ, ಇದೇನಾಯ್ತು ಅಂದರೆ ಒನ್ ಹೌಸು ಲಾಸ್ ಇದ್ದು ಒನ್ ಹೌಸು ಪ್ರಾಫಿಟ್ ಇದ್ದಾಗ ನಾವು ಈ ಥರ ಮಾಡ್ತಾ ಹೋಗ್ತೀವಿ. ಇನ್ ಕೇಸ್ ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ ನಮ್ಮ ಪಾಯಿಂಟ್ ಬಿ, ನೆಟ್ ಲಾಸ್ ಅಂಡರ್ ದ ಹೆಡ್ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಎನಿ ಅದರ್ ಹೆಡ್ಸ್. ಓಕೆ, ಈಗ ಏನಾಯಿತು, ಅಂಡರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇತ್ತಂದರೆ ನಾವು ಒಂದು ಹೌಸಿಂದ ಒಂದು ಹೌಸ್ಗೆ ಸೆಟ್ ಆಫ್ ಮಾಡ್ತಾಯಿದ್ವಿ. ಇನ್ ಕೇಸ್ ಏನಾದರೂ ನೆಟ್ ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದು ನೆಟ್ ಲಾಸ್ ಬಂತಂದರೆ ಆ ಸಂದರ್ಭದಲ್ಲಿ ವಿ ಕ್ಯಾನ್ ಸೆಟ್ ಆಫ್ ದಟ್ ನೆಟ್ ಲಾಸ್ ಅಗೇನೆಸ್ಟ್ ಎನಿ ಇನ್ಕಮ್ ಫ್ರಮ್ ಅದರ್ ಹೆಡ್ಸ್. ಇಲ್ಲಿ ಯಾವುದೇ ಉಳಿದ 4 ಹೆಡ್ ಇದಾವಲ್ಲ ಅದರ ಇನ್ಕಮ್ ಜೋಡಿ ಏನು ಮಾಡ್ಬೋದು ಅಂದರೆ ನಾವು ಸೆಟ್ ಆಫ್ ಮಾಡ್ಬೋದು. ಯಾವುದು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದು ಹೇಳ್ತಾ ಇದ್ದೀನಿ. ಅಂದರೆ ಅದ್ರ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದು ನೆಟ್ ಲಾಸ್ ಬಂತಂದರೆ ಇಲ್ಲಿ ಅಂತ ಕರಿತಿದ್ರೆ ನೆಟ್ ಲಾಸ್ ಅಂಡರ್ ದಿ ಹೌಸ್ ಪ್ರಾಪರ್ಟಿ ಬಂತಂದರೆ ವಿ ಕ್ಯಾನ್ ಸೆಟ್ ಆಫ್ ದ ಲಾಸ್ ಅಗೇನೆಸ್ಟ್ ಅದರ್ ಹೆಡ್ಸ್. ಇನ್ನು ಅನ್ಅಬಾರ್ಸ್ಡ್ ಲಾಸ್ ಫ್ರಮ್ ದಿ ಹೌಸ್ ಪ್ರಾಪರ್ಟಿ ಆಫ್ ಕರೆಂಟ್ ಇಯರ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಮ್ಯಾಕ್ಸಿಮಮ್ 8 years ಟು ಬಿ ಸೆಟ್ ಆಫ್ ಅಗೇನೆಸ್ಟ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಓನ್ಲಿ. ಓಕೆ, ಅನ್ಅಬಾರ್ಸ್ಡ್ ಲಾಸ್ ಆಗಿತ್ತು ಅಂತಂದರೆ ಆ ಹೌಸ್ ಪ್ರಾಪರ್ಟಿನ ಏನು ಮಾಡ್ಬೋದು, ಕರೆಂಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಟು ದಿ ನೆಕ್ಸ್ಟ್ ಇಯರ್ ಮಾಡ್ತಾ ಹೋಗ್ತೀವಿ. ಅಂದರೆ ಮ್ಯಾಕ್ಸಿಮಮ್ ಆಗಿ 8 years ನಾವು ಏನು ಮಾಡ್ಬೋದ್ರೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಈಗೇನಾಯ್ತು ಅಂದರೆ ನಮಗೆ ಹೌಸ್ ಪ್ರಾಪರ್ಟಿದು ತಿಳಿದಂಗೆ ಆಯಿತು, ಸ್ಯಾಲ್ರೀಸ್ ತಿಳಿದಂಗೆ ಆಯಿತು. ಈಗ ನೆಕ್ಸ್ಟ್ ಹೆಡ್ ಯಾವುದು? ಬಿಸ್ನೆಸ್.
ಓಕೆ, ಲಾಸ್ ಅಂಡರ್ ದಿ ಹೆಡ್ ಬಿಸ್ನೆಸ್. ಬಿಸ್ನೆಸ್ಸಲ್ಲಿ ಕೂಡ ನಾವು ಏನು ಮಾಡ್ತಿದ್ದೆ, 2 ಟೈಪ್ ಮಾಡ್ತಾ ಹೋಗ್ತೀವಿ. ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ರೆಗ್ಯುಲರ್ ಬಿಸ್ನೆಸ್ ನಾರ್ಮಲು, ಇನ್ನೊಂದು ಸ್ಪೆಕ್ಯುಲೇಷನ್ ಲಾಸಸ್. ಓಕೆ, ನಿಮ್ಗೆ ಗೊತ್ತಿರೋ ಹಾಗೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಬಗ್ಗೆ ಗೊತ್ತಿದೆ. ಈಗ ತಾನೇ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಈಗ ಫಸ್ಟ್ ರೆಗ್ಯುಲರ್ ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದರೆ, ರೆಗ್ಯುಲರ್ ಬಿಸ್ನೆಸ್ ಏನಾದರೂ ಲಾಸ್ ಆಯ್ತು ಅಂದರೆ ಏನು ಮಾಡೋದು ಅಂದರೆ, ಫಸ್ಟ್ ಪಾಯಿಂಟ್, ಎನಿ ಲಾಸ್ ಅಂಡರ್ ದ ರೆಗ್ಯುಲರ್ ಬಿಸ್ನೆಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಅದರ್ ಬಿಸ್ನೆಸ್. ಅಂದರೆ ಬಿಸ್ನೆಸ್ ಏನಾದರೂ ಲಾಸ್ ಆಯ್ತು ಅಂದರೆ ಅದೇ ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ಕೂಡ ಏನು ಮಾಡ್ಬೋದು ಅಂದರೆ ನಾವು ಸೆಟ್ ಆಫ್ ಮಾಡ್ಬೋದು, ಅಂದರೆ ಎಂಟ್ರಾ ಹೆಡ್ಡಲ್ಲಿ. ಅದೇ ನೆಟ್ ಲಾಸ್ ಆಗಿತ್ತಂದರೆ ದ ಲಾಸ್ ನಾಟ್ ಸೆಟ್ ಆಫ್ ಅಂಡರ್ ದ ಬಿಸ್ನೆಸ್ ಹೆಡ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ದ ಅದರ್ ಹೆಡ್ಸ್ ಆಫ್ ಇನ್ಕಮ್ ಎಕ್ಸೆಪ್ಟ್ ಸ್ಯಾಲ್ರಿ. ಓಕೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದಾಗೆ ಎನಿ ಲಾಸ್, ನೆಟ್ ಲಾಸ್, ಓಕೆ, ಅಂಡರ್ ದಿ ಬಿಸ್ನೆಸ್ ಕ್ಯಾನ್ ಬಿ ಸೆಟ್ ಆಫ್ ಇನ್ಕಮ್ ಫ್ರಮ್ ಅದರ್ ಹೆಡ್ಸ್ ಎಕ್ಸೆಪ್ಟ್ ಸ್ಯಾಲರೀಸ್. ಓಕೆ, ಸ್ಯಾಲ್ರಿ ಹೆಡ್ಡನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೆಡ್ನ ಇನ್ಕಮ್ ಜೋಡಿ ಏನು ಮಾಡ್ಬೋದು ಅಂದರೆ ನಾವು ಬಿಸ್ನೆಸ್ ನೆಟ್ ಲಾಸ್ನ ಸೆಟ್ ಆಫ್ ಮಾಡ್ಬೋದು. ಅದೇ ಥರ ಅನ್ಅಬಾಲ್ಸ್ಡ್ ಬಿಸ್ನೆಸ್ ಲಾಸ್ ಆಫ್ ಕರೆಂಟ್ ಇಯರ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಮ್ಯಾಕ್ಸಿಮಮ್ 8 years ಟು ಬಿ ಸೆಟ್ ಆಫ್ ಅಂಡರ್ ದ ಬಿಸ್ನೆಸ್ ಹೆಡ್ ಓನ್ಲಿ. ಅಂದರೆ ಅನ್ಅಬಾಲ್ಸ್ಡ್ ಲಾಸಸ್ ಅಂತಂದರೆ ಅದನ್ನ ಬಿಸ್ನೆಸ್ ಹೆಡ್ ಜೋಡಿನೇ ಏನು ಮಾಡಬೇಕಂದ್ರೆ ನಾವು ಸೆಟ್ ಆಫ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನ ಮ್ಯಾಕ್ಸಿಮಮ್ 8 yearsಗೋಸ್ಕರ ಏನು ಮಾಡೋದು ಅಂದರೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗ್ಬೋದು. ಇನ್ನು ಸ್ಪೆಕ್ಯುಲೇಷನ್ ಲಾಸಸ್ ಬಗ್ಗೆ ಹೇಳ್ತಾಯಿದ್ರೆ ಗೊತ್ತಿದೆ ನಿಮಗೆ. ಎನಿ ಲಾಸ್ ಫ್ರಮ್ ದಿ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಕ್ಯಾನಾಟ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಎನಿ ಇನ್ಕಮ್ ಎಕ್ಸೆಪ್ಟ್ ಅದರ್ ಸ್ಪೆಕ್ಯುಲೇಷನ್ ಪ್ರಾಫಿಟ್. ಓಕೆ, the loss of the speculation business can only set off against to the profit from speculation business. ಓಕೆ, ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಆದಂಥ ಲಾಸನ್ನ ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಬಂದಂಥ ಪ್ರಾಫಿಟ್ ಜೋಡಿನೇ ನಾವೇನು ಮಾಡಬೇಕಂದ್ರೆ ಸೆಟ್ ಆಫ್ ಮಾಡಬೇಕು, ಬೇರೆ ಜೋಡಿ ಬರೋದಿಲ್ಲ. ಅದೇ ಥರ ಅನ್ಅಬಾಲ್ಸ್ಡ್ ಸ್ಪೆಕ್ಯುಲೇಷನ್ ಲಾಸ್ ಆಫ್ ಕರೆಂಟ್ ಇಯರ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಮ್ಯಾಕ್ಸಿಮಮ್ 4. ಇಲ್ಲಿ ನೋಡಿ, ಸ್ಪೆಕ್ಯುಲೇಷನ್ ಬಿಸ್ನೆಸ್ಗೆ ಮ್ಯಾಕ್ಸಿಮಮ್ 4 year ಮಾತ್ರ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಚಾನ್ಸಸ್ ಇದೆ, ಟು ಬಿ ಸೆಟ್ ಆಫ್ ಅಗೇನ್ಸ್ಟ್ ದ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಓನ್ಲಿ. ಓಕೆ, ಇನ್ನು ನೆಕ್ಸ್ಟ್ ಹೆಡ್ಡಿಗೆ ಬರೋದಾದರೆ ಲಾಸ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್ಸ್. ಫಸ್ಟ್ ಪಾಯಿಂಟ್, ಎನಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇದನ್ನು. ಎನಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಓಕೆ, ನಾನು ಆಲ್ರೆಡಿ ಹೇಳಿದಾಗೆ ಎನಿ ಕ್ಯಾಪಿಟಲ್ ಲಾಸ್ ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಎನಿ ಕ್ಯಾಪಿಟಲ್ ಗೇನ್ಸ್. ಇಟ್ ಮೇ ಬಿ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಇಟ್ ಮೇ ಬಿ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿತ್ತಂದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರ್ಬೋದು ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಯಾವುದ್ರ ಜೋಡಿ ಬೇಕಾದರೂ ನಾವು ಸೆಟ್ ಆಫ್ ಮಾಡ್ಬೋದು. ಬಟ್ ಸೆಕೆಂಡ್ ಪಾಯಿಂಟ್ ನೋಡಿ, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಓನ್ಲಿ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಓನ್ಲಿ ಬಿ ಸೆಟ್ ಆಫ್ ಅಗೇನೆಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದನ್ನು ಶಾರ್ಟ್ ಟರ್ಮ್ ಜೋಡಿ ಮರ್ಜ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿತ್ತಂದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೋಡಿ ಮಾತ್ರನೇ ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ. ಇನ್ನು ಅನ್ಅಬಾಲ್ಸ್ಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಫ್ ಕರೆಂಟ್ ಇಯರ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಮ್ಯಾಕ್ಸಿಮಮ್ 8 years. ಓಕೆ, ಟು ಬಿ ಸೆಟ್ ಆಫ್ ಅಗೇನೆಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ನಾವು ಶಾರ್ಟ್ ಟರ್ಮ್ ವಿಚಾರಕ್ಕೆ ಬಂದರೆ ಇದನ್ನು ನಾವು ಅನ್ಅಬಾಲ್ಸ್ಡ್ ಲಾಸಸ್ ಇದ್ದರೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಇದನ್ನು ಶಾರ್ಟ್ ಟರ್ಮ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಗೇನ್ ಜೋಡಿ ಏನು ಮಾಡ್ಬೋದು ಅಂದರೆ ಸೆಟ್ ಆಫ್ ಮಾಡ್ಬೋದು. ಬಟ್ ಅದೇ ಅನ್ಅಬಾಲ್ಸ್ಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇತ್ತಂದರೆ ಆಫ್ ಕರೆಂಟ್ ಇಯರ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಮ್ಯಾಕ್ಸಿಮಮ್ 8 ಟು ಬಿ ಸೆಟ್ ಆಫ್ ಅಗೇನೆಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಓನ್ಲಿ. ಓಕೆ, ಲಾಂಗ್ ಟರ್ಮ್ ಇತ್ತಂದರೆ ಏನು ಮಾಡ್ಬೇಕಂದ್ರೆ ಅದನ್ನು ಲಾಂಗ್ ಟರ್ಮ್ ಜೋಡಿನೇ ಏನು ಮಾಡಬೇಕಂದ್ರೆ ಸೆಟ್ ಆಫ್ ಮಾಡಬೇಕಾಗುತ್ತೆ. ಇನ್ನು ಲಾಸ್ಟ್ ಹೆಡ್ಡಿಗೆ ಬರೋದಾದರೆ ಲಾಸ್ ಅಂಡರ್ ದ ಹೆಡ್ ಅದರ್ ಸೋರ್ಸಸ್. ಓಕೆ, ದೇರ್ ಶುಡ್ ನಾಟ್ ಬಿ ಎನಿ ಲಾಸ್ ಅಂಡರ್ ದ ಹೆಡ್
ಅದರ್ ಸೋರ್ಸ್ ಎಕ್ಸೆಪ್ಟ್ ಲಾಸ್ ಫ್ರಮ್ ಆಕ್ಟಿವಿಟಿ ಆಫ್ ಓನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ರೇಸ್ ಆರ್ಸಸ್. ಓಕೆ, ಅದರ್ ಹೆಡ್ಡಲ್ಲಿ ಯಾಕೆ ಲಾಸಸ್ ಆಗಲ್ಲ ಅಂದರೆ ಇವು 4 ಹೆಡ್ಡಲ್ಲಿ ಯಾವ ಬರೋಂಗಿಲ್ಲ, ಅದನ್ನ ಇಲ್ಲಿ ಈ ಫೈನಲ್ ಹೆಡ್ಡಲ್ಲಿ ನಾವು ಏನು ಮಾಡ್ತೀವಿ ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ಲಾಸ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಇನ್ ಕೇಸ್ ಏನಾದರೂ ಅದು ಲಾಸ್ ಅಂತ ಬಂದರೆ ಓನ್ಲಿ ಅಸೆಸಿ ಏನಾದರೂ ಓನಿಂಗ್ ಆರ್ ಮೇಂಟೈನಿಂಗ್ ಆಫ್ ಆರ್ಸ್ ರೇಸಸ್ ಇತ್ತಂದರೆ ಅಲ್ಲಿ ಮಾತ್ರ ಲಾಸ್ ಆಗೋಕ್ಕೆ ಸಾಧ್ಯ. ಇನ್ ಕೇಸ್ ಅದರಲ್ಲಿ ಏನಾದರೂ ಲಾಸ್ ಆಯ್ತು ಅಂದರೆ ಏನು ಮಾಡ್ಬೇಕು ನಾವು ವಿನ್ನಿಂಗ್ ಅಮೌಂಟ್ ಆಫ್ ಓನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಆರ್ಸ್ ರೇಸಸ್ ಅಲ್ಲಿನೇ ಏನು ಮಾಡಬೇಕಂದ್ರೆ ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ, ಬೇರೆ ಅಮೌಂಟ್ ಜೋಡಿ ಮಾಡಲಿಕ್ಕೆ ಬರೋದಿಲ್ಲ. ಲಾಸ್ ಫ್ರಮ್ ಆಕ್ಟಿವಿಟಿ ಆಫ್ ಓನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ರೇಸ್ ಆರ್ಸಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆರ್ಸ್ ರೇಸಸ್ ಓನ್ಲಿ. ಈಗ ತಾನೇ ಹೇಳಿದಲ್ಲ ಅದೇ ಪಾಯಿಂಟ್. ಇನ್ನು ಅನ್ಅಬೌಸ್ಡ್ ಲಾಸಸ್ ಫ್ರಮ್ ಆಕ್ಟಿವಿಟಿ ಆಫ್ ಓನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ರೇಸ್ ಆರ್ಸಸ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ to next assessment year, maximum 4 years, to be set off against income from owning and maintenance or services only. ಅನ್ಅಬೌಸ್ಡ್ ಕೂಡ ಏನು ಮಾಡ್ಬೋದು ಅಂದರೆ ನಾವು ಅದ್ರದ್ದು ವಿನ್ನಿಂಗ್ ಅಮೌಂಟ್ ಜೋಡಿನೇ ಏನು ಮಾಡಬೇಕಂದ್ರೆ ಸೆಟ್ ಆಫ್ ಮಾಡಬೇಕು, ಬೇರೆ ವಿನ್ನಿಂಗ್ ಅಮೌಂಟ್ ಜೋಡಿ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತೀನಿ. ಓಕೆ, ಹೆಡ್ ಬೈ ಹೆಡ್ ಏನು ಮಾಡಿದೆ ಅಂದರೆ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ. ಸ್ಯಾಲ್ರಿ ಹೆಡ್ಡಲ್ಲಿ ಲಾಸ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಸೊ ಹಾಗಾಗಿ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಬಗ್ಗೆ ಕ್ವಶನ್ನೇ ಬರೋದಿಲ್ಲ. ಇನ್ನು ಹೌಸ್ ಪ್ರಾಪರ್ಟಿಯಲ್ಲಿ ಅಂದರೆ ಒನ್ ಹೌಸ್ ಲಾಸ್ ಇತ್ತಂದರೆ ಅದೇ ಇನ್ಕಮ್ ಫ್ರಮ್ ಅದರ್ ಹೌಸಲ್ಲಿ ಕೂಡ ಸೆಟ್ ಆಫ್ ಮಾಡ್ಬೋದು. ಅದೇ ನೆಟ್ ಲಾಸ್ ಇತ್ತಂದರೆ ಅಂದರೆ ಹೌಸ್ದು ನೆಟ್ ಲಾಸ್ ಇತ್ತಂದರೆ ಅದನ್ನು ಎನಿ ಅದರ್ ಹೆಡ್ ಜೋಡಿ ಏನು ಮಾಡ್ಬೋದು ಅಂದರೆ ನಾವು ಸೆಟ್ ಆಫ್ ಮಾಡ್ಬೋದು. ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬರೋದಾದರೆ ಬಿಸ್ನೆಸ್ನ ಲಾಸಸ್ ಇತ್ತಂದರೆ ಅದನ್ನು ಯಾವುದೇ ಹೆಡ್ ಜೋಡಿ ಏನು ಮಾಡ್ಬೋದು ಅಂದರೆ ನಾವು ಸೆಟ್ ಆಫ್ ಮಾಡ್ಬೋದು ಎಕ್ಸೆಪ್ಟ್ ಸ್ಯಾಲರೀಸ್. ಓಕೆ, ಇನ್ನು ಕ್ಯಾಪಿಟಲ್ ಗೇನ್ಸ್ ವಿಚಾರಕ್ಕೆ ಬರೋದಾದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇತ್ತಂದರೆ ಅದನ್ನು ನಾವು ಎನಿ ಕ್ಯಾಪಿಟಲ್ ಗೇನ್ಸ್ ಜೋಡಿ ಅಂದರೆ ಶಾರ್ಟ್ ಟರ್ಮ್ ಆಗಿರ್ಬೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೋಡಿ ಏನು ಮಾಡ್ಬೋದು ಅಂದರೆ ನಾವು ಸೆಟ್ ಆಫ್ ಮಾಡ್ಬೋದು. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇತ್ತಂದರೆ ಅದನ್ನು ಓನ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೋಡಿ ಮಾತ್ರ ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ. ಇನ್ನು ಲಾಸ್ಟ್ ಹೆಡ್ ಬರೋದಾದರೆ ಅದರ್ ಸೋರ್ಸಲ್ಲಿ ಇಲ್ಲಿ ಕೂಡ ಲಾಸಸ್ ಬಗ್ಗೆ ಅಂದರೆ ಪ್ರಶ್ನೆನೇ ಬರೋದಿಲ್ಲ. ಬಂದರೆ ಅದು ಓನ್ಲಿ ಯಾವ ವಿಚಾರದಲ್ಲಿ ಅಂದರೆ ಓನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಆರ್ಸ್ ರೇಸಸ್ ಬಗ್ಗೆ ಬರುತ್ತೆ. ಅಲ್ಲಿ ಲಾಸ್ ಆಯಿತು ಅಂದರೆ ಅದನ್ನು ವಿನ್ನಿಂಗ್ ಅಮೌಂಟ್ ಆಫ್ ಓನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆರ್ಸ್ ರೇಸಸ್ಸಲ್ಲಿ ಮಾತ್ರ ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ. ಓಕೆ, thank you students. Stay home, stay safe.